विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः। मृत्युंजयाय रुद्राय नीलकंठाय शंभवे अमृतेशाय सर्वाय ಮಹಾದೇವಾಯ ತೇ ನಮೋ ನಮಃ। ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಬಹಳಷ್ಟು ಇದೆ, ಆತಂಕ ಇದೆ, ಭಯ ಇದೆ. ಏನ್ ಕತ್ಯೋ, ಏನಾಗ್ಬೋದು, ಏನ್ ಮಾಡಬಹುದು, ಏನಾಗುತ್ತೋ, ಅಥವಾ ನಾನು ಮಾಡ್ತಿರ್ತಕ್ಕಂಥ ವ್ಯವಹಾರ 4 ಜನಕ್ಕೆ ಗೊತ್ತಾದ್ರೆ ಇನ್ನೇನಾಗುತ್ತೋ, ಅಥವಾ ಹಣಕಾಸಿನ ವಿಚಾರದಲ್ಲಿ ಎಲ್ಲಿ ಏನ್ ಕೈ ಕಳ್ಕೊಳ್ತೀನೋ, ಅಥವಾ ನನ್ನ ವ್ಯವಸ್ಥೆ ಹೇಗ್ ನಡೀಬಹುದು, ಅಥವಾ ನನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತಿಗೆ ಸರಿಯಾದ ರೀತಿ ಯಾರು ಸ್ಪಂದಿಸ್ತಾರೋ ಇಲ್ವೋ, ಹೀಗೆ 1, 2, 4 ತರ ಆತಂಕದ ಭಯ. ಇವೆಲ್ಲವನ್ನು ನೋಡಿದ್ರೆ ಹೇಗೆ ಸರಿಪಡಿಸ್ಕೊಳ್ಳೋದು? ಇದೆಲ್ಲದರ ಮಧ್ಯದಲ್ಲಿ ಶಿವಧ್ಯಾನ ಇದೆಯಲ್ಲ, ಎಲ್ಲವನ್ನು ಸಹಿತ, ಎಲ್ಲಾ ಕಷ್ಟಗಳನ್ನು ಸಹಿತ ಬೆಟ್ಟದಂತ ಕಷ್ಟವನ್ನು ಮಂಜಿನಗಡೆ ತರ ಕರೆಸುವ ಶಕ್ತಿ ಆ ಶಿವಮಂತ್ರದಲ್ಲಿದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ವೃಶ್ಚಿಕ ರಾಶಿಯವರು ತಪ್ಪದಿರ ಪಠನೆ ಮಾಡಿ, ಶಿವ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. 1-2 ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿ. ಹಾಗೆ ಎಲ್ಲಾದ್ರೂ ಗೋವುಗಳು ಕಂಡ್ರೆ ಒಂದಿಷ್ಟು ಗೋವಿಗೆ ಗೋಗ್ರಾಸ ಕೊಡಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ತಿನ್ಲಿಕ್ಕೆ ಏನಾದ್ರು ಪದಾರ್ಥಗಳನ್ನ ಕೊಡಿ. ಇಷ್ಟು ಕಾಯಕವನ್ನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುತ್ತೆ. ಇದರ ಜೊತೆಗೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಹೀಗೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ 21 ಗರಿಕೆಯನ್ನ ಶ್ರೀಗಂಧದಲ್ಲಿ ಗರಿಕೆಯನ್ನ ಅದ್ದಿ ಗಣಪತಿ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾವುದೇ ಬಣ್ಣದ ವಸ್ತ್ರವನ್ನ ನೀವು ಧರಿಸಿದ್ರೂ ನೀವು ಒಂದು ಕೆಂಪು ವರ್ಣದ ವಸ್ತ್ರವನ್ನ, ಅಂದ್ರೆ ಕೆಂಪು ವರ್ಣದ ಒಂದು ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ. ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಲಿ ಕೋಪ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಕೋಪ ಮಾಡ್ಕೊಳ್ಬೇಡಿ, ಆದಷ್ಟು ಅರ್ಥ ಮಾಡ್ಕೊಳ್ಳಿ. ವಿಚಾರಗಳೇನು ಎಂಬತಕ್ಕಂಥದ್ದನ್ನ ಸರಿಯಾಗಿ ತಿಳ್ಕೊಳ್ಳಿ. ಮನುಷ್ಯನಿಗೆ ಕಷ್ಟ ಎಂಬತಕ್ಕಂಥದ್ದು ಹೇಗ್ ಬರುತ್ತೋ, ಯಾವಾಗ ಬರುತ್ತೋ, ಯಾವ ಕಾಲಕ್ಕೆ ಬರುತ್ತೋ, ಯಾವ ಪ್ರಕಾರ ಅದು ಆವರಿಸುತ್ತೋ ಅದನ್ನ ಅರ್ಥಕೊಳ್ಬೇಕು. ಆದ್ರೆ ಸರಿಯಾದ ಮಾರ್ಗದಲ್ಲಿದ್ದರೆ ಮಾತ್ರ ಎಲ್ಲಾ ಫಲಗಳು ಸಿಕ್ಕಂಗಾಗತ್ತೆ. ಅದಕ್ಕಾಗಿ ತಾಯಿ ಭುವನೇಶ್ವರಿಯನ್ನ ಅಥವಾ ಲಲಿತಾ ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿ. 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆಯಷ್ಟು ತೊಗರಿಬೇಳೆ, ಈ 3 ಧಾನ್ಯವನ್ನ ದೃಷ್ಟಿ ತೆಗೆದದನ್ನು ಆಚೆ ಹಾಕೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳನ್ನ, ಕಷ್ಟಗಳಿಂದ ಖಂಡಿತ ವಿಮುಕ್ತರಾಗಬಹುದು. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಪ್ರತಿ ಕಾಯಕವೂ ಸಹಿತ ಅರ್ಥೈಸಿಕೊಂಡೇ ಮಾಡಬೇಕು. ಇನ್ನ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಅದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮೊದಲು ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ ಇದೆಯಲ್ಲ, ಮೊದಲು ತಾವು ತೆಗೆದುಕೊಳ್ಳುವ ನಿರ್ಣಯ ಸರಿಯೋ ತಪ್ಪೋ ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೂ ಸರಿಯಾದ ಆಲೋಚನೆಯಲ್ಲಿರಿ. ಹಾಗೆ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನಡವಳಿಕೆ ಎಲ್ಲವೂ ಸಹಿತ ಅರ್ಥೈಸಿಕೊಂಡೇ ಕರೆಕ್ಟ್ ಆಗಿರ್ಬೇಕು. ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜಾಗೃತರಾಗಿರ್ಬೇಕು. ಅಂಗೈಲಿರ್ತಕ್ಕಂಥದ್ದನ್ನ ಯಾರೋ ಒಬ್ಬರು ಕೊಟ್ಟು ಅನಂತರ ನಾನು ತಗೊಳ್ತೀನಿ ಅಂತನೋ, ಅಥವಾ ಆಮೇಲೆ ಎತ್ಕೊಳ್ತೀನಿ ಅಂತನೋ, ಅಥವಾ ಜವಾಬ್ದಾರಿ ನೀವು ಕಾಯ್ಬೇಕು ಅಂತನೋ ಕೊಟ್ರೆ ಪುನಃ ನಿಮ್ಮ ಇನ್ ಟೈಮಲ್ಲಿ ನಿಮ್ಮ ಕಾಸು ಬರೋದು ಬಹಳ ಕಷ್ಟ. ಹಾಗಾಗಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳಿಂದ ಬಂದುಕೊಂಡು ಹಣಕಾಸಿನ ತನಕ ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಟ್ರೆ ಅವರಿಂದ ಪುನಃ ವಶಪಡಿಸ್ಕೊಳ್ಳೋದು ಬಹಳ ಕಷ್ಟ. ಅಷ್ಟು ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆ, ಕೆಲವಷ್ಟು ವ್ಯವಹಾರಗಳ ಬಗ್ಗೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಆದ್ರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದು, ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡದಿದ್ರೆ ಕೆಲವಷ್ಟು ಫಲಾಫಲಗಳಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳಿಂದ ಕೆಲವಷ್ಟು ಸಮಸ್ಯೆಗಳಂತಕ್ಕಂಥದ್ದು ಎದುರಾಗುತ್ತೆ. ನಿಮ್ಮ ನಡವಳಿಕೆಯಿಂದ, ವ್ಯವಹಾರಗಳಿಂದ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಿಂದ ಅಷ್ಟು ಲಾಭವನ್ನು ತಂದುಕೊಳ್ತೀರಿ. ಜೊತೆಗೆ ಶಿವಾರಾಧನೆ ಮಾಡತಕ್ಕಂಥದ್ದು, ಸರ್ವಂ ಶಿವಮಯಂ, ಪ್ರತಿ ಕಾಲದಲ್ಲೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳು ದೂರ ಆಗಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸರಿಯಾಗಿ ಅರ್ಥೈಸಿಕೊಂಡು ಮಾಡಬೇಕು. ಜೊತೆಗೆ ದಕ್ಷಿಣಾಭಿಮುಖವಾಗಿ ನಿಂತು ಶಿವಧ್ಯಾನವನ್ನ ಮಾಡಿ, ಶಿವನ ದರ್ಶನ ಮಾಡಿಕೊಂಡು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಮ್ಮ ಸಂಕಷ್ಟಗಳು ದೂರ ಆಗಿ ಒಂದಷ್ಟು ನೆಮ್ಮದಿಯ ಬದುಕನ್ನ ತಾವು ಕಾಣಬಹುದು. ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳು ಖಂಡಿತ ದೂರ ಆಗತ್ತೆ. ಏನ್ ಅಂದುಕೊಂಡಿದ್ದರೋ ಅಂದುಕೊಂಡಿದ್ದನ್ನ ಸಾಧನೆ ಮಾಡುವಂತ, ಸಾಧಿಸುವಂತ ಯೋಗ ಫಲ ಇದೆ.
ಉದ್ಯೋಗ ಇಲ್ದಿರತಕ್ಕಂಥವ್ರಿಗೆ, ಇರ್ತಕ್ಕಂಥ ಉದ್ಯೋಗದಲ್ಲಿ ತೊಂದರೆ ಇರ್ತಕ್ಕಂಥವ್ರಿಗೆ, ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳನ್ನ ಕಳ್ಕೊಂಡು ಏನೋ ವ್ಯತ್ಯಾಸ ಮಾಡಿಕೊಂಡು ಕಣ್ಣೀರು ಹಾಕಿರ್ತಾರಲ್ಲ ಆಗ್ಲಿ ಅಥವಾ ಎಲ್ಲಿದೆ ಅಂತ ಗೊತ್ತಾಗೋದಾಗ್ಲಿ, ಅಂತಹ ಅದೃಷ್ಟ ಫಲ ಸಹಿತ ನಿಮ್ಮ ರಾಜ್ಯದಲ್ಲಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧಾನುಗ್ರಹ ಚೆನ್ನಾಗಿದೆ. ಆದ್ರೆ ವ್ಯವಹಾರಗಳಂತಕ್ಕಂಥದ್ದಲ್ಲಿ ಒಂದಷ್ಟು ಮಟ್ಟಿಗೆ ಕಡಿವಾಣ ಬೀಳುತ್ತೆ. ಮಾಡುವಂತಹ ಕೆಲಸಗಳಲ್ಲಿ ಬದಲಾವಣೆ ಬರಬೇಕು. ಏನಾದ್ರು ಒಂದಷ್ಟು ವಿಶೇಷಗಳನ್ನ ನೀವು ಸೃಷ್ಟಿಪಡಿಸ್ಕೊಳ್ಬೇಕು. ವಿದ್ಯಾರ್ಥಿಗಳು ಶಾಲೆಯಲ್ಲಿರುವಾಗಲೋ ಅಥವಾ ಹೊರಗಡೆ ಉದ್ಯೋಗ ಮಾಡತಕ್ಕಂಥವ್ರಿಗೂ ಸಣ್ಣ ಪುಟ್ಟದಾಗಿ ಒಂದಷ್ಟು ಸಮಸ್ಯೆ ಎದುರಾಗ್ಬೋದು. ಅದರಲ್ಲೂ ಪಾದಗಳಿದೆ. ಯಾಕೆಂದ್ರೆ ಒಂದು ರಾಶಿ, ಒಂದು ನಕ್ಷತ್ರದ ಮೇಲೆ ಪಾದಗಳು ಇರುತ್ತವಲ್ಲ, ಮೊದಲನೇ ಪಾದ, ಎರಡನೇ ಪಾದ, 3 ಮತ್ತು 4, ಹೀಗೆ ಪಾದಗಳ ಮೇಲೆ ಒಂದಷ್ಟು ಸಮಸ್ಯೆ ಎದುರಾಗ್ಬೋದು. ಇರುವಂತಹ ಸಮಸ್ಯೆಗಳಿಗೊಂದು ಪರಿಹಾರ ಅಂತ ನೀವು ಕಂಡುಕೊಳ್ಳೋದಾದ್ರೆ, ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಅವರೇ ಬೇಳೆ. ಅವರೇ ಬೇಳೆ ಅಂದ್ರೆ ಶುಕ್ರ, ಉದ್ದಿನ ಬೇಳೆ ಅಂದ್ರೆ ರಾಹು. ಈ ಶುಕ್ರ ಮತ್ತು ರಾಹು ಎರಡೂ ಧಾನ್ಯಗಳಂದ್ರೆ ಎರಡೂ ಗ್ರಹದ ಧಾನ್ಯಗಳನ್ನ ಒಂದೊಂದು ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಸಾಧ್ಯವಾದರೆ ಒಂದಷ್ಟು ಬಿಲ್ವಪತ್ರೆಯನ್ನ ತಂದು ಶಿವ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡಿ. ಇದೇನೂ ನಿಮ್ಮ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನಿಮ್ಮ ಎಡಹಸ್ತದ ಮಧ್ಯಭಾಗದಲ್ಲಿ ಒಂದಿಷ್ಟು ಕುಂಕುಮವನ್ನ, ಅಂದ್ರೆ ಕೆಂಪು ವರ್ಣದ ಕುಂಕುಮವನ್ನ ಗಂಧದಲ್ಲಿ ಮಿಶ್ರಣ ಮಾಡಿ ಗಂಧವನ್ನ ಭಗವಂತನಿಗೆ ಹಚ್ಚಿ, ಉಳಿದಂತ ಗಂಧವನ್ನ, ಒಂದಿಷ್ಟು ಕೆಂಪು ವರ್ಣದ ಗಂಧವನ್ನ ಇಲ್ಲಿ ಹಚ್ಚೋದ್ರಿಂದ ಸಮಸ್ಯೆಗಳು, ಎದುರಾಗುವಂತ ತೊಂದರೆಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀರಿ. ಎಡಹಸ್ತದ ಮಧ್ಯಭಾಗದಲ್ಲಿ ಹೆಣ್ಣು ಮಕ್ಕಳಾದ್ರೂ ಅಷ್ಟೇ, ಗಂಡು ಮಕ್ಕಳಾದ್ರೂ ಅಷ್ಟೇ, ಹೆಣ್ಣು ಮಕ್ಕಳಾದ್ರೂ ಗಂಡು ಮಕ್ಕಳಾದ್ರೂ ಯಾರಾದ್ರೂ ಈ ಮಧ್ಯಭಾಗದಲ್ಲಿ ಕುಂಕುಮವನ್ನ, ಅಂದ್ರೆ ಕೆಂಪು ವರ್ಣದ ಗಂಧ ಅಥವಾ ಕುಂಕುಮವನ್ನು ಹಚ್ಚೋದ್ರಿಂದ ಸಿಂಹರಾಶಿಯಲ್ಲಿ ಬರೆದೊದಗುವಂತಹ ತೊಂದರೆಗಳನ್ನ ಅಥವಾ ಒಂದಷ್ಟು ತೊಂದರೆ ತಾಪತ್ರಗಳಿಗೆ ಆಗಿಂದಾಗಲೇ ಪರಿಹಾರವನ್ನ ಕಂಡುಕೊಂಡಂಗಾಗುತ್ತೆ. ಒಳ್ಳೆದಾಗಿ ಶಾಂತಿ ಇದೆ, ಸಮಾಧಾನ ಇದೆ, ತೃಪ್ತಿ ಇದೆ. ಹಾಗೆ ದೂರಬಾರ ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥ ಆಸೆ ಇದೆ. ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಮನಸ್ಸಿದೆ. ಆದರೆ ಈ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಿ ಇಕ್ಕಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀರಲ್ಲ, ಇರ್ತಕ್ಕಂಥದ್ದನ್ನ ಮೌಲ್ಯ ಬೇರೆ ಯಾರಿಗೂ ಕೊಡ್ತಕ್ಕಂಥದ್ದು ಅಥವಾ ಇನ್ನೇನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ಅಲ್ಲಿ ಕೆಲಸ ಆಗುತ್ತೆ ಅಂತ ನಂಬಿಕೆಯಿಂದ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿರ್ತೀರಿ. ಆದರೆ ಅಲ್ಲಿ ಕೆಲಸ ಆಗಲ್ಲ, ಇಲ್ಲಿ ಇಕ್ಕಟ್ಟು ಸಿಕ್ಕಾಕೊಂಡಿದ್ದೀರಿ, ಅಲ್ಲಿ ನೀವು ಉತ್ತರ ಕೊಡೋಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಜನ ನರಳ್ತಾ ಇದ್ದೀರಿ. ಒಂದಷ್ಟು ಜನ ಮಕ್ಕಳು ಬೀಳೋದು, ಏಳೋದು, ಏಟು ಮಾಡ್ಕೊಳ್ತಕ್ಕಂಥದ್ದು, ಅದು ನೋಡಿ ಮನೇಲಿರ್ತಕ್ಕಂಥ ಪೋಷಕರು ಕಣ್ಣೀರು ಹಾಕೋದು, ಇದೆಲ್ಲ ಸಾಗುತ್ತೆ. ನಿಮಿತ್ತವಾಗಿ ಹೊರಗಡೆ ಬರಬೇಕಾದ್ರೆ, ಓಡಾಡುವಾಗ ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರೆ ನಿಮ್ಮ ಡ್ರೈವಿಂಗ್ ಅಲ್ಲಿ ಬಹಳಷ್ಟು ಎಚ್ಚರಿಕೆ ಇರಲಿ. ಯಾವುದೇ ಕಾಗದ ಪತ್ರಿಕೆ ಸಹಿ ಹಾಕಬೇಡಿ. ಹಾಕ್ಲೇಬೇಕಾದಂಥ ಪರಿಸ್ಥಿತಿ ಇದ್ರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು, ಅನುಭವಸ್ಥರು, ಯಾರಾದರೂ ನಿಮಗೆ ವೆಲ್ವಿಷರ್ಸ್ ಅಂತ ಇರ್ತಾರಲ್ಲ, ನಿಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂಥವ್ರು, ಅಂತಹವರ ಜೊತೆಲಿ ಇಟ್ಕೊಂಡೇ ವ್ಯವಹಾರ ಮಾಡಿ. ಹಾಗೆ ಸ್ವಲ್ಪ ಮಟ್ಟಿಗೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಂದೇ ಸಮ ಶ್ರಮ ಪಟ್ಟಿದ್ದೀರಲ್ಲ, ಸತತ 1-1.5 ತಿಂಗಳಿಂದ ಯಾವುದೊಂದು ಕೆಲಸ ಆಗದಿರಾ, ಯಾವುದೊಂದು ಪ್ರಯತ್ನವೆಲ್ಲವೂ ಸಹಿತ ವಿಫಲವಾಗಿ ಏನೋ ಸಾಧನೆ ಮಾಡ್ಲಿಕ್ಕೆ ಅಂತ ಹೊರಟು ಏನೂ ಮಾಡ್ಲಿಕ್ಕೆ ಆಗದಿರಾ, ತೊಂದರೆ ಅಂತಕ್ಕಂತಹದ್ದು ಮೇಲಿಂದ ಮೇಲೆ ಮನುಷ್ಯನಿಗೆ ಬಂದು ಕೂತ್ಕೊಂಡಾಗ ಅಷ್ಟೇ ಅದಕ್ಕೊಂದು ಪರಿಹಾರ ಹುಡ್ಕೊಳ್ಬೇಕು ಅನ್ಸುತ್ತೆ. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂಶ ಗಂಧಮಾಲ್ಯ ಶೋಭೆ. ಭಗವತಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ, ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಾಗ್ಲಿ, ಮನೆ ದೇವರ ಹತ್ರ ಆಗ್ಲಿ, ಜೊತೆಗೆ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸುವಂಥದ್ದಾಗ್ಲಿ, ಇಂತಹ ಒಂದು ವಿಚಾರಗಳಲ್ಲಿ ತಾವು ಮುಂದಾಗಬೇಕು. ಇದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ 1/2 ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಅಥವಾ 1-2 ಹನಿಯಷ್ಟು ಜೇನುತುಪ್ಪವನ್ನ ಅಂಗೈಗೆ ಹಾಕೊಳ್ಳಿ. ಅಂಗೈಗೆ ಹಾಕೊಂಡಿರ್ತಕ್ಕಂಥ ಜೇನುತುಪ್ಪವನ್ನ ಹಸಿರು ಗಿಡಗಳ ಮೇಲೆ ಕೈ ತೊಳ್ಕೊಳ್ಳಿ. ಆ ಗಿಡದ ಮೇಲೆ ಸಿಹಿ ನೀರು ಬಿದ್ದಾಗ, ಅಂದ್ರೆ ಆ ಜೇನುತುಪ್ಪ ಕಲಸಿರ್ತಕ್ಕಂಥ ನೀರು ಬಿದ್ದಾಗ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಆರೋಗ್ಯದ ಕಡೆ ಗಮನ ಕೊಡಿ. ಯಾರನ್ನಾದ್ರೂ ಮಾತಾಡಬೇಕಾದ್ರೆ ತಾಳ್ಮೆಯಿಂದ ಮಾತಾಡಿ. ಮುಖದಲ್ಲಿ ಕೋಪ ಅನ್ನೋದನ್ನು ತೋರಿಸ್ಕೊಳ್ಬೇಡಿ. ನೀವು ಮೌನವಾಗಿದ್ದು ಅಥವಾ ನಗನಗ್ತಾ ಇದ್ದು ನಿಮ್ಮ ಕೆಲಸವನ್ನು ಮಾಡಿಕೊಂಡ್ರೆ, ಮಾಡೋ ಕೆಲಸದಲ್ಲಿ ಏನಾದ್ರು ಸಂಪಾದನೆ ಮಾಡ್ಕೋಬೇಕಂದ್ರೆ ನಿಮ್ಮ ನಡವಳಿಕೆ ಇದೆಯಲ್ಲ, ಅಲ್ಲಿ ನೀವು ತೋರಿಸ್ಬೇಕು ನಿಮ್ಮ ಬುದ್ಧಿವಂತಿಕೆಯನ್ನು. ಬೆಲೆ ಬಾಳುವಂಥ ವಸ್ತುಗಳ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಹಾಗೆ ಕೆಲಸ ಕಾರ್ಯಗಳ ಕಡೆ ನೀವು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಬಹಳ ಜೋಪಾನ ಬೇಕು. ಹಿಂಸೆ ಮೋಸ ಮಾಡ್ತಕ್ಕಂಥವ್ರು ನಿಮ್ಮ ಹಿಂದೆ ಬಂದಿರ್ತಾರೆ. ನಿಮ್ಮ ಕೈಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳನ್ನ ಮತ್ತೊಬ್ಬರ ಕೈ ಕಿತ್ಕೊಳ್ಳುವಂಥ ಮಟ್ಟಕ್ಕೆ ಹೋಗ್ತಾರೆ. ಏನೇ ಆದ್ರೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹಾಗೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಒಳ್ಳೆ ಮನಸ್ಸಿನಿಂದ ನೀವು ಮುನ್ನಡೆದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಂದಷ್ಟು ಜವಾಬ್ದಾರಿಯುತವಾದಂಥ ಕಾಯಕವನ್ನ ಎಲ್ಲೋ ಒಂದು ಕಡೆ ಮರೆತು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬಿಡ್ತೀರೇನೋ, ಅದ್ರ ಬಗ್ಗೆ ಚಿಂತನೆ ಮಾಡಿ. ಯಾಕೆಂದ್ರೆ ನಿಮ್ಮದೇ ಆದಂಥ ಹೆಗಲ ಮೇಲೆ ನಿಮಗಿರುವಂಥ ಜವಾಬ್ದಾರಿ ಇದೆಯಲ್ಲ, ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ನಡಿಬೇಕು. ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನದಾಳದ ಮಾತಿಗೆ ಸರಿಯಾದ ಅರ್ಥೈಸ್ಕೊಂಡು ನಡೆಯುವಂತಹ ಕಾಯಕವೇ ಆಗಬೇಕು. ಹಾಗೆ ನಂದು ತಂದು ಎಂಬತಕ್ಕಂಥ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಳೋದಕ್ಕೂ ಸಹಿತ ಒಳ್ಳೆ ಯೋಗ ಮತ್ತು ಯೋಗ ಫಲ ಅಂತಕ್ಕಂಥದ್ದು ಖಂಡಿತ ಇದೆ.
ಇವತ್ತು ಸಾಧ್ಯವಾದರೆ ಅಶ್ವತ್ಥನಾರಾಯಣನ ವೃಕ್ಷಕ್ಕೆ ಬಂದ್ರೆ ಅರಳಿ ಮರದ ಹತ್ರ ಬಂದು ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಅಷ್ಟು ವಿಶೇಷವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವ್ಯವಹಾರಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ತಿದ್ರೆ, ಅಥವಾ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ದಿರಾ ಇದ್ರೆ, ಅಥವಾ ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡದಿರ ಇದ್ರೆ ಒಂದಷ್ಟು ವ್ಯತ್ಯಾಸ ಆಗೋದಂತೂ ಕನ್ಫರ್ಮ್. ಅದಕ್ಕೋಸ್ಕರ ವಿಷ್ಣು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಅಥವಾ ಮನೆಯಲ್ಲೇ ವಿಷ್ಣು ಫೋಟೋ ಇದ್ರೆ ಒಂದೆರಡು ತುಳಸಿ ದಳವನ್ನ ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕವನ್ನು ದೂರ ಮಾಡ್ಕೊಳ್ಳಿ. ಭಗವಂತ ನಿಮ್ಮೊಟ್ಟಿಗಿದ್ದಾನೆ, ಆತನ ಕೃಪೆ ನಿಮಗಿದೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನಾಗಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಕೆಲವಷ್ಟು ವಿಚಾರಗಳು ಮಾತ್ರ, ಕೆಲವು ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನ ಅರ್ಥ ಮಾಡ್ಕೋಬೇಕು. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಅರಿವಿಲ್ದಿರ ನಡ್ಕೊಂಡಾಗ ಅಲ್ಲಿ ಸಮಸ್ಯೆ ಆಗತ್ತೆ. ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಸಾಧ್ಯವಾದ್ರೆ ಒಂದು ಚಿಟಿಕೆ ಉದ್ದಿನ ಬೆಳೆಯನ್ನ ದೃಷ್ಟಿ ತೆಗೆದು ಆಚೆ ಹಾಕ್ತಕ್ಕಂಥದ್ದು. ಇದ್ರ ಮಧ್ಯದಲ್ಲಿ ನೀವು ನಡಿಬೇಕಾದ್ರೆ ಮೊದಲನೇ ಹೆಜ್ಜೆ ಪೂರ್ವಾಭಿಮುಖವಾಗಿ ನಿಂತು ಪೂರ್ವಕ್ಕೆ ಒಂದು ಹೆಜ್ಜೆ ಹಾಕಿ ಸೂರ್ಯದೇವರ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವ್ಯವಹಾರಗಳು ಪರವಾಗಿಲ್ಲ, ಆದ್ರೆ ನೀವು ಮಾಡುವಂತ ಪ್ರತಿಯೊಂದು ಕಾಯಕ ನಿಮ್ಮ ಆತ್ಮತೃಪ್ತಿ ಆಗ್ತಾ ಇಲ್ಲ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅಯ್ಯೋ ಹೀಗಲ್ಲ, ಹಾಗೆ ಮಾಡಬೇಕಾಗಿತ್ತು, ಈ ತರ ಹೋಗಿದ್ರೆ ಚೆನ್ನಾಗಿತ್ತು, ಇಂಥ ವ್ಯಕ್ತಿನೇ ನಾವು ಇವತ್ತು ನೋಡ್ಬೇಕಾಗಿತ್ತು, ಅಥವಾ ಇಂಥ ಕೆಲಸ ಮಾಡಿದ್ರೆ ಇದ್ರ ಲಾಭ ಸಿಕ್ತಿತ್ತೋ ಏನೋ, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಿರ್ತಕ್ಕಂಥ ಪರಿಸ್ಥಿತಿ ಇದೆ. ಒಂದು ಅದೃಷ್ಟದ ಕಾಲ. ಹಾಗಾಗಿ ಅದೃಷ್ಟ ಅಂತಕ್ಕಂಥದ್ದು ಭಗವಂತ ಕೊಟ್ರೆ ಮಾತ್ರ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಆತಂಕನೂ ಇದೆ, ಭಯನೂ ಇದೆ. ಆದ್ರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಳ್ಳುವಂತ ಕಾಲ ಇದೆ. ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಕಾರ್ಯಗಳನ್ನ ಶುರು ಮಾಡಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನ ಆಲಿಸಿ. ನಿಮ್ಮ ಹಿರಿಯರ ಮಾತನ್ನ ಆಲಿಸಬೇಕು. ಮನೆಯಲ್ಲಿರ್ತಕ್ಕಂಥವ್ರ ಮಾತಿನೊಟ್ಟಿಗೆ ನಿಮ್ಮ ನಡೆ ನಡವಳಿಕೆಗಳ ಸಹಿತ ಸ್ಪಷ್ಟತೆ ಇರಲಿರಬೇಕು. ಹಾಗಿದ್ದಾಗ ಮಾತ್ರ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮತ್ತೊಬ್ಬರು ಕರೆಯಲ್ಲಿ ಸಿದ್ಧ